ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಬಿರಿಯಾನಿ ರೆಸಿಪಿನ ತಂದಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಬಿರಿಯಾನಿ. ಹಾಗೆ ಅದರ ಒಟ್ಟಿಗೆ ಚಿಕನನ್ನು ಮಾಡ್ತಾಯಿದ್ದೀನಿ. ಇದನ್ನು ಸಹ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬ ಬೇಗ ಕೂಡ ಮಾಡ್ಬೋದು. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಿರಿಯಾನಿ ಹಾಗೂ ಜ್ಯೂಸಿಯಾಗಿರುವಂತಹ ಚಿಕನ್ ಬಂದಿದೆ ಅಂತ. ನೀವು ಪಾರ್ಟಿ ಫಂಕ್ಷನ್ಗಳು ಮಾಡಬೇಕಾದ್ರೆ ಬರ್ತ್ಡೇ ಪಾರ್ಟಿಗಳಲ್ಲೆಲ್ಲ ಈ ಥರ ಒಂದು ಕಾಂಬಿನೇಷನ್ ಬಿರಿಯಾನಿ ಹಾಗೂ ಚಿಕನನ್ನು ಆರಾಮಾಗಿ ಸುಲಭವಾಗಿ ತುಂಬಾ ಬೇಗ ಮಾಡ್ಬೋದು. ಇಲ್ಲಿ ನಾನು ಮೊದಲಿಗೆ ಬಿರಿಯಾನಿಗೋಸ್ಕರ ಚಿಕನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2-3 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ 1/4 ಚಮಚದಷ್ಟು ಅರಿಶಿನ. ಚಿಕನನ್ನು ಮ್ಯಾರಿನೇಟ್ ಮಾಡಿದಾಗ ತುಂಬಾ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಚಿಕನ್ ಬರುತ್ತೆ. ಹಾಗೆ ಬಿರಿಯಾನಿಯಲ್ಲಿ ಸಪ್ಪೆ ಸಪ್ಪೆಯಾಗಿ ಚಿಕನ್ ನಮಗೆ ಸಿಗೋದಿಲ್ಲ. ತುಂಬಾ ಚೆನ್ನಾಗಿ ಅದರಲ್ಲಿ ಫ್ಲೇವರ್ಸ್ ಹಾಗೆ ಸಾಫ್ಟ್ ಆಗಿರುತ್ತೆ ಚಿಕನ್ನು. ಇಲ್ಲಿ ನಾನು ಇದಿಷ್ಟನ್ನು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಬಿರಿಯಾನಿ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದೆಲ್ಲ ಇದಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಆನಿಯನನ್ನು ಹಾಕಿದ್ದೀನಿ. ಫ್ರೈಡ್ ಆನಿಯನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 50 ಗ್ರಾಮಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಇವಾಗ ಸದ್ಯಕ್ಕೆ ನಾನು ಬರೀ ಎಣ್ಣೆಯನ್ನೇ ಹಾಕಿದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ನಿಮ್ಗೆ ಯಾವ ಗರಂ ಮಸಾಲೆ ಇಷ್ಟನೋ ಅದನ್ನು ನೀವಿಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಬರೀ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಮರಾಠಿ ಮೊಗ್ಗು ಅಥವಾ ಪಲಾವ್ ಎಲೆ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಈರುಳ್ಳಿನ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಆನಿಯನನ್ನು ಸ್ವಲ್ಪ ರೆಡ್ ಆದರೆ ಸಾಕು, ಜಾಸ್ತಿ ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಈ ಕಡೆ ನಾನು ಒಂದು ಅನ್ನ ಬೇಯಿಸೋಕ್ಕೋಸ್ಕರ ಆಲ್ರೆಡಿ ನೀರನ್ನು ಇಡ್ತಾಯಿದ್ದೀನಿ. ಇದು ಟೈಮ್ ತಗೊಳುತ್ತೆ. ಹಾಗಾಗಿ ನೀರಿಗೆ ಅನ್ನಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಹಾಗೆ 1 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನು ಕಟ್ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಕೇಸರಿ ಬಣ್ಣವನ್ನು ಹಾಕ್ತಾಯಿದ್ದೀನಿ. ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಅಲ್ಲಿ ಇವಾಗ ನೀರನ್ನು ಕುದೀಲಿಕ್ಕೆ ನಾನು ಬಿಟ್ಟಿದ್ದೀನಿ. ಅಲ್ಲಿ ಈ ಕಡೆ ನಾನು ಮತ್ತೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅದೇ ಅಳತೆನ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು. ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿಲ್ಲ, ಟೊಮೆಟೊ ಜಾಸ್ತಿ ಕೂಡ ಹಾಕ್ತಾಯಿಲ್ಲ. ಒಂದೇ ಒಂದು ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1/4 ಚಮಚದಷ್ಟು ಅರಿಶಿಣದ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾದ ಪುಡಿ, 2 ಚಮಚ ಬಿರಿಯಾನಿ ಮಸಾಲ. ಯಾವುದೇ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಆದರೂ ಪರವಾಗಿಲ್ಲ, ಹಾಕ್ಕೋಬೋದು. ಇದನ್ನೆಲ್ಲವನ್ನು ಹಾಕಿದ್ದೀನಿ. ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಚಿಕನನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಇಲ್ಲಿ ನೋಡಿ, ರುಬ್ಬಿ ಇಟ್ಟಿರುವಂಥ ಒಂದು ಟೊಮೆಟೊ ಮಾತ್ರ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಪರವಾಗಿಲ್ಲ. ಒಂದು 2-3 ಟೊಮೆಟೊ ಆದರೂ ನೀವು ರುಬ್ಬಿ ಹಾಕ್ಕೋಬೋದು, ಇಲ್ಲ ಅಂದರೆ ಕಟ್ ಮಾಡು ಸಹ ಇಲ್ಲಿ ಹಾಕ್ಕೋಬೋದು. ನಾನು 1 ಟೊಮೆಟೊ ಮಾತ್ರ ರುಬ್ಬಿ ಹಾಕಿದ್ದೀನಿ. ಹಾಗೆ ನಿಮಗೆ ತುಂಬ ಚೆನ್ನಾಗಿ ಇದು ಚಿಕನ್ ಗ್ರೇವಿ ಬರುತ್ತೆ. ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ರುಬ್ಬಿ ಹಾಕೋದ್ರಿಂದ ಜಾಸ್ತಿ ಸಮಯ ಬೇಕಾಗೋಲ್ಲ ಇದು ಬೇಯೋಕ್ಕೆ, ತುಂಬಾ ಫಾಸ್ಟಾಗಿ ಬೇಯುತ್ತೆ. ಇಲ್ಲಿ ಕೊತ್ತಂಬರಿ, ಪುದೀನ ಎರಡನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಕ್ಕೊಂಡು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಆಯಿಲ್ ಬಿಟ್ಟಿದೆ.
ಆಯಿಲೆಲ್ಲ ಸಪ್ರೇಟ್ ಆಗಿದೆ. ಒಂದು ನಿಂಬೆ ಹಣ್ಣಿನ ರಸವನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ನಾನು ಜಾಸ್ತಿ ಹಾಕಿಲ್ಲ, ಹಾಗಾಗಿ ಒಂದು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆ ಪಾತ್ರೆಯಲ್ಲಿ ಮೊಸರೇನು ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿದ್ದೀನಿ. ಜಾಸ್ತಿ ಏನು ಹಾಕಿಲ್ಲ ನೀರು. ನೋಡಿ ಇದಿವಾಗ ಗ್ರೇವಿ ಆಗಿದೆ. ಸೊ ಆಯಿಲ್ ಎಲ್ಲ ಮೇಲೆ ಬಂದಿದೆ. ಈ ಥರ ಆಯಿಲ್ ಸಪ್ರೇಟ್ ಆದಾಗ ಮಾತ್ರ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 1-2 ಗ್ಲಾಸ್ ಅಕ್ಕಿ ಅಂದರೆ ಅರ್ಧ kg ಅಕ್ಕಿನ ನಾನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ಮುಂಚೆನೇ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 70% ಬೇಯಿಸ್ಕೊಂಡ್ರೆ ಸಾಕು ಅನ್ನವನ್ನು. ಮಿಕ್ಕಿರೋ ಅನ್ನ ಎಲ್ಲ ದಮ್ಮಲ್ಲಿ ಬೇಯುತ್ತೆ. ಇಲ್ಲಿವಾಗ ಬೆಂದು ನಾನು ನೀರೆಲ್ಲ ತೆಗೆದು ತಂದಿದ್ದೀನಿ. ಇದಕ್ಕೆ ನಾವಿವಾಗ ತುಪ್ಪವನ್ನು ಹಾಕ್ಕೊಳ್ಳೋಣ. ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೈಡ್ ಆನಿಯನ್ಸ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಮೊದಲೇ ಈ ಒಂದು ಈರುಳ್ಳಿನ ಫ್ರೈ ಮಾಡಿ ಇಟ್ಟಿದ್ದೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಯಾಗಿ ಇರುವಾಗಲೇ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ಥರ ಮಿಕ್ಸ್ ಮಾಡಿದಾಗ. ಇದಿವಾಗ ಮಿಕ್ಸ್ ಆಗಿದೆ. ಇವಾಗ ನೋಡಿ ಈ ಪಾತ್ರೆಯಿಂದ ಎಲ್ಲ ಗ್ರೇವಿನ ನಾನು ತೆಗೆದಿದ್ದೀನಿ. ಇವಾಗ ಕೆಳಗಡೆ ನಾನು ಫಸ್ಟ್ ಲೇಯರ್ ಅನ್ನವನ್ನು ಹಾಕ್ತಾಯಿದ್ದೀನಿ. ಅನ್ನವನ್ನು ಹಾಕಿ ನೆಕ್ಸ್ಟ್ ಗ್ರೇವಿಯನ್ನು ತೆಗೆದಿದ್ದೆ ಅದನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2-3 ಲೇಯರ್ಸನ್ನು ಮಾಡ್ಕೋಬೋದು. ಆವಾಗ ಆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಮೇಲೆ ಮತ್ತೆ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. 2-3 ಲೇಯರ್ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೇಲೆ ಮತ್ತೆ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಕನ್ ಪೀಸ್ಗಳು ಸಹ ಇಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಗ್ರೇವಿಗೆ ಜಾಸ್ತಿ ನೀರನ್ನು ಹಾಕ್ಕೊಂಡಿಲ್ಲ. ಈ ಒಂದು ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಮೇಲೆ ಮತ್ತೆ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದರ ಮೇಲೆ ರೈಸನ್ನು ಹಾಕ್ತೀನಿ. ಇದು ಲಾಸ್ಟ್ ಲೇಯರ್. ಇದರ ಮೇಲೆ ಮಿಕ್ಕಿರುವಂತಹ ಗ್ರೇವಿ, ಆಯಿಲ್ ಎಲ್ಲವನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇಲಿಂದ ನೋಡಿ ಸ್ವಲ್ಪ ನಾನು ಕಲರ್ ಏನಿದೆ ಮಿಕ್ಸ್ ಇಟ್ಟಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಇವಾಗ ಮಿಕ್ಕಿರುವಂಥ ಸ್ವಲ್ಪ ಗ್ರೇವಿ ಹಾಕ್ಕೊಳ್ಳೋಣ. ಕೊತ್ತಂಬರಿ, ಪುದೀನ ಸೊಪ್ಪು ಸ್ವಲ್ಪ ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಹಾಕಿ ಒಂದು 10 to 15 ಮಿನಿಟ್ಸ್ ಇದನ್ನು ದಮ್ ಕೊಟ್ಟರೆ ಸಾಕು, ರೆಡಿಯಾಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಇದನ್ನು ದಮ್ಮಲ್ಲಿ ತವಾ ಮೇಲೆ ಇಡಿ. ತವಾ ಇಟ್ಬಿಟ್ಟು ಅದನ್ನು ಇದರ ಮೇಲೆ ಇಟ್ಟರೆ 15 ನಿಮಿಷದಲ್ಲಿ ಇದು ದಮ್ ಆಗುತ್ತೆ. ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಇವಾಗ ನಾನು ಓಪನ್ ಮಾಡ್ತಾಯಿದ್ದೆ. ನಾನು ಒಂದು ಸತಿ ಮಿಕ್ಸ್ ಮಾಡಿದ್ದೆ ಇದನ್ನು. ದಮ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ಡಿಶ್ ಔಟನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಯಾರಾದರೂ ಬಂದರೂ ಸಹ, ನೆಂಟರು ಬಂದಾಗ ಯಾರಾದರೂ ಬಂದಾಗ ತುಂಬಾ ಫಾಸ್ಟಾಗಿ ಈ ಒಂದು ಬಿರಿಯಾನಿನ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ
ಬಿರಿಯಾನಿ ರೆಡಿಯಾಗಿದೆ. ನಾವು ಚಿಕನನ್ನು ಸಹ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಚಿಕನನ್ನು, ಅದನ್ನು ಸಹ ನಾವಿವಾಗ ಮಾಡ್ಕೊಳ್ಳೋಣ. ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ನಾನು ಚಿಕನ್ ಮಾಡೋಕ್ಕೋಸ್ಕರ ಚಿಕನನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಸಹ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ನಾವು ಇಡಬೇಕು. 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಗೆ ಅರಿಶಿಣವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಅಥವಾ 1 ನಿಂಬೆಹಣ್ಣನ್ನು ನೀವಿಲ್ಲಿ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಚಿಕನ್ನು. ಇದನ್ನು ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಇಟ್ಟರೆ ಸಾಕು. ಇವಾಗ ಒಂದು ಕಡಾಯಿನ ಇಟ್ಟಿದ್ದೀನಿ. ಕಡಾಯಿನ ಇಟ್ಟು ಇದರಲ್ಲಿ ಇವಾಗ ಚಿಕನ್ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದರೊಳಗಡೆ ನೀರೇನಿರುತ್ತೆ ಅದು ಸಹ ಡ್ರೈ ಆಗಲಿ. ಹಾಗೆ ಚಿಕನ್ ಕೂಡ ಅರ್ಧದಷ್ಟು ಬೆಂದರೆ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೀರು ಸ್ವಲ್ಪನೇ ಇದರಿಂದ ಬರ್ತಾ ಇದೆ. ಸೊ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ನೀವು ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಟರೆ ತುಂಬಾ ಜಾಸ್ತಿ ನೀರು ಬಂದು, ಹಾಗೆ ನಾವು ಮಸಾಲೆಯಲ್ಲೂ ಸಹ ಇದನ್ನು ಬೇಯಿಸ್ತೀವಲ್ಲ ಆವಾಗ ಚಿಕನ್ ಎಲ್ಲ ಪುಡಿ ಆಗುತ್ತೆ. ಆದ್ದರಿಂದ ಇಲ್ಲಿ ನಾವು ಒಂದು 70% ಅಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕು. ಇದಾಗಿದೆ, ನೀರೆಲ್ಲ ಹೋಗಿದೆ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಖಾರದ ಪುಡಿ. ಯಾವ ಖಾರದ ಪುಡಿ ಬೇಕು, ಕಾಶ್ಮೀರಿ ರೆಡ್ ಚಿಲ್ಲಿ ಆದರೂ ಪರವಾಗಿಲ್ಲ, ಹಾಕ್ಕೋಬೋದು. ಕಲರು ಚೆನ್ನಾಗಿ ಬರುತ್ತೆ. 1.5 ಚಮಚದಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ ಇಲ್ಲಿ ನಾನು ಸ್ವಲ್ಪ ಇದಿಷ್ಟೇ ಮಸಾಲೆಯನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಚಿಕನ್ ಮಸಾಲ ಸಹ ಹಾಕ್ಕೋಬೋದು. ನಾನು ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಅಥವಾ ಕಡಾಯಿ ಸಹ ಇಟ್ಕೋಬೋದು ನೀವು. ಇಲ್ಲಿ ಮಸ್ಟರ್ಡ್ ಆಯಿಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡು ಇದು ಸ್ವಲ್ಪ ಬಿಸಿ ಆದಮೇಲೆ ನಾನೇನು ಮಸಾಲೆನ ರೆಡಿ ಮಾಡಿಟ್ಟಿದ್ದೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿ ಇದಾದಮೇಲೆ ಇದಕ್ಕೆ ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ಗೂ ಸಹ ನಾನು ಉಪ್ಪನ್ನು ಹಾಕಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಇದಕ್ಕೆ ನೀವು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇದನ್ನು ಇವಾಗ ನಾನು ಈ ಚಿಕನಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ರೇವಿಯನ್ನು ಎತ್ತಿ ಈ ಒಂದು ಕಡಾಯಿಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಇದು ಬೇಯಲಿ. ಇವಾಗ ಚೆನ್ನಾಗಿ ಮಸಾಲೆಯಲ್ಲಿ ಬೆಂದು ಇವಾಗ ಇದು ಡ್ರೈ ಆಗುತ್ತೆ. ಮೇಲಿಂದ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಟಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಫಸ್ಟಿಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಮಸಾಲೆಯನ್ನು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಅದಕ್ಕೆ ನಾನು 70% ಮಾತ್ರ ಚಿಕನನ್ನು ಬೇಯಿಸ್ಕೊಂಡಿದ್ದೆ. ಸೊ ಇದಕ್ಕೆ ಫ್ರೈ ಆಗಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಮೇಲಿಂದ. ಇದು ಹಾಕ್ಕೊಂಡು ಒಂದು 2 ನಿಮಿಷ ಇದೇ ರೀತಿಯಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಎಲ್ಲ ಬೆಂದಿದೆ. ಇದು ಇವಾಗ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ, ಆಯಿಲೆಲ್ಲ ಸಪ್ರೇಟ್ ಆಗ್ತಾ ಇದೆ. ಇದು ಇವಾಗ ಆಗಿದೆ. ಇದನ್ನು ಸಹ ಇವಾಗ ಡಿಶ್ ಔಟ್ ಮಾಡೋಣ. ಎರಡೂ ರೆಸಿಪೀಸ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ.
ಬಿರಿಯಾನಿಯೊಟ್ಟಿಗೆ ಆರಾಮಾಗಿ ತಿನ್ಬೋದು. ನೀವು ಗ್ರಿಲ್ ಎಲ್ಲ ಯಾವ ಥರ ಮಾಡ್ತೀರಾ ಅದೇ ರೀತಿಯಾಗಿ ಬರುತ್ತೆ. ಇದು ಸಹ ಚಿಕನ್ ಅಷ್ಟೇ ಜ್ಯೂಸಿಯಾಗಿ ಕೂಡ ಇರುತ್ತೆ. ಎರಡೂ ರೆಸಿಪೀಸ್ ತುಂಬ ಚೆನ್ನಾಗಿ ಬಂದಿದೆ, ಬಿರಿಯಾನಿ ಹಾಗೂ ಚಿಕನ್. ಇದರ ಮೇಲೆ ಸ್ವಲ್ಪ ಗ್ರೇವಿ ಬರುತ್ತೆ, ನಿಮಗೆ ಜಾಸ್ತಿ ಗ್ರೇವಿ ಬರೋದಿಲ್ಲ. ನಾನು ಕಡಿಮೆ ಮಸಾಲೆ ಸಹ ಉಪಯೋಗಿಸಿದ್ದೀನಿ ಇದಕ್ಕೆ. ಬೇಕಾದರೆ ಪೆಪ್ಪರ್ ಪೌಡ್ರ್ ಸಹ ನೀವಿಲ್ಲಿ ಹಾಕ್ಕೋಬೋದು ಈ ಚಿಕನ್ಗೆ. ಮೇಲಿಂದ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ರೆಡಿ. ತುಂಬಾ ಬೇಗ ಮಾಡ್ಬೋದು, ಜಾಸ್ತಿ ಸಮಯ ಕೂಡ ಹಿಡಿಯಲ್ಲ ಇದಕ್ಕೆ. ಬಿರಿಯಾನಿಯೊಟ್ಟಿಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ನು ಸಹ ರೆಡಿ, ಬಿರಿಯಾನಿಯು ಸಹ ರೆಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ. ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.